ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ ಜೀವನದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಇಲ್ದೆ ಧಾಮ್ ಧೂಮ್ ಅಂತ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕ್ಬಿಡ್ಬೋದು. ಅಯ್ಯೋ ಅಯ್ಯೋ, ಧನ್ಯವಾದಗಳು. ತುಂಬಾ ತುಂಬಾ ಥ್ಯಾಂಕ್ಸ್. ನಿನ್ ಸಮಸ್ಯೆ ಬಗೆಹರಿತೆ? ಎಲ್ಲ ಬಗೆಹರಿತು. ಎಲ್ಲದಕ್ಕೂ ಒಂದು ದಾರಿ ಸಿಕ್ತು. ಹಾ ಸರಿ, ನಾನು ಬರ್ತೀವಿ. ಬರ. ಭಗವತಿ ಸಂತೋಷವಾಗಿಲ್ಲ. ಏಕೆ? ನಮ್ ಭಗವತಿಗೆ ಏನಾಯ್ತು? ದಕ್ಷಿಣೆ ಕೊಟ್ಟಿಲ್ವಲ್ಲ. ಸ್ವಾಮಿ ಎಲ್ಲಿಗೆ? ತೆಗಿ 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 ತೆಗಿಯ ಕೊಡು. ಹಾ 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 ಹಾ. ಭಗವತಿ 100ಕ್ಕೆಲ್ಲ ಒಪ್ಪೋದಿಲ್ಲ. 7,000 ಕೊಟ್ಬಿಡಿ. 7,000ನಾ? ಲೋ ಮಗ, ನಾನ್ ನಿನ್ ಮದ್ವೆಗೆ ಮೂಯಿ ಹಾಕ್ಬೇಕಂತ ಇದ್ದದ್ದೇ 101 ರೂಪಾಯಿ ಕಣೋ. ಇರೋ ಅಮ್ಮ, ಇದು 7,000ದಲ್ಲಿ ಜಸ್ಟ್ ಒಂದು 0 ಕಮ್ಮಿ ಮಾಡ್ಕೊಂಡು 700 ಮಾಡ್ಕೊಳ್ಳಿ. ಅದನ್ನಾದ್ರೂ ಕೊಡಿ. ಕೊಡ್ತೀನಿ, ಕೊಡ್ತೀನಿ. ಆದ್ರೆ ಈಗಲ್ಲ. ನಾನು ಹಿಂಗೋಗಿ ಅವ್ರಿಗೆ ತುಳಿದಿರೋ ಮಣ್ಣ ಹಿಂಗೆ ತಗೋಬರ್ತೀನಿ. ಆ ಮಣ್ಣಿನ ಜೊತೆ ನಿಮ್ 700 ರೂಪಾಯಿನೂ ಕೊಡ್ತೀನಿ. ಸರಿ, ಹೋಗ್ ಮಣ್ಣು ತಗೊಂಡ್ ಬನ್ನಿ. ಸರಿ, ನೋಡಿಯೋ ಎಸ್ಕೇಪ್ ನೋಡಿ. ಹಾ, ಮಣ್ಣು. ಭಗವತಿ ಬಾಮ, ಇಲ್ಲಿ ಎಬ್ಬೆಟ್ ಕೊಡು. ನೀನ್ ಸ್ವಲ್ಪ ಮುಂದ್ ಬಾರಮ್ಮ. ಅಪ್ಪ, ಎಂತ ಬಿಸಿಲು, ಧೂಳು ಕೂಡ. ನೋಡು, ಬಾರಣ್ಣ ನೀನು. ಬೆಟ್ ಕೊಡಿ. ಹೆಬ್ಬೆಟ್ಟಿಡಮ್ಮ. ಸರಿ, ತೆಗೀರಿ. ಬೇಗ ಬೇಗ ತೂಕ ಮಾಡ್ಕೊಡೋ. ಬೇಗ ತಗೊಳ್ಳೋಣ. ಏನಮ್ಮ, ಈ ವಯಸ್ಸಲ್ಲಿ ಈ ಕಷ್ಟ ಎಲ್ಲ ಬೇಕಾ? ಕ್ಯೂ ಎಲ್ಲಾಗಿ ನಿಂತ್ಕೊಂಡಿದ್ದೀರಾ? ಮುಂದೆ ಹೋಗಿ ರೇಷನ್ ತಗೊಳ್ಳಿ. ಅದೆಲ್ಲ ಆಗಲ್ಲ ರೀ. ವಯಸ್ಸಾದ್ರೇನಂತೆ, ಕ್ಯೂ ಅಲ್ಲೇ ಬರ್ಬೇಕು. ಅಜ್ಜಿ, ಏನ್ ಬೇಕು ನಿಮ್ಗೆ? ಅಕ್ಕಿ, ಗೋಧಿ, ಸಕ್ಕರೆ ಬೇಕು. ಸರಿ ಅಜ್ಜಿ, ನೀವ್ ಕ್ಯೂ ಅಲ್ಲಿ ನಿಂತ್ಕೋಬೇಡಿ. ಅಲ್ಲಿ ಹೆಬ್ಬೆಟ್ ಕೊಡಿ, ಆಮೇಲೆ ನೆರಳಲ್ಲಿ ನಿಂತ್ಕೊಳ್ಳಿ. ನಾನು ನಿಮಗೆಲ್ಲ ತಂದ್ಕೊಡ್ತೀನಿ. ಬನ್ನಿ. ಅಜ್ಜಿನ ಮುಂದೆ ನಿಲ್ಸಿ, ನೀನ್ ಆಮೇಲೆ ಹಿಂದೆ ನಿಂತ್ಕೊಳ್ಳಮ್ಮ. ಪರವಾಗಿಲ್ಲ ಅಮ್ಮ, ನಾನು ಅವ್ರ ಹಿಂದೆನೆ ಬಂದು ನಿಂತ್ಕೋತೀನಿ. ಸರಿ, ಬನ್ನಿ ಅಜ್ಜಿ. ಅಜಯ್, ಕಾರ್ಡ್ ಕೊಡಿಲಿ. ಹೆಬ್ಬೆಟ್ ಕೊಡು. ಆಯ್ತು, ತೆಗಿ. ಅಜ್ಜಿ, ನೀವಲ್ಲಿ ನೆರಳಲ್ಲಿ ಕೂತೀರಿ, ನಾನು ತರ್ತೀನಿ. ಸರಿಯಾಗಿ ಇಟ್ಕೊಳಮ್ಮ. ಅಜ್ಜಿ, ನೀವು ಇಲ್ಲೇ ಕೂತೀರಿ, ನಾನು ರೇಷನ್ ತಗೊಂಡ್ ಬರ್ತೀನಿ. ಕೊಡಿ ಇಲ್ಲಿ. ಕಾರ್ಡ್ ಕೊಡಿ. ಇವತ್ತಿನ ಕಾಲದಲ್ಲೂ ಇಂಥ ಹೆಣ್ಮಕ್ಳಿರೋದು ಆಶ್ಚರ್ಯನೇ. ಈ ಹುಡುಗಿ ಯಾರು ಅಂತ ಗೊತ್ತಾಗ್ಲಿಲ್ವೇ? ಮುಖ ಬೇರೆ ಮುಚ್ಕೊಂಡಿದ್ದಾಳೆ. ಯಾರಿರ್ಬೋದು? ಅಜ್ಜಿ, ಹುಷಾರಾಗಿ ಮನೆಗೆ ಹೋಗಿ. ಬರ್ತೀನಿ.
ಅಮ್ಮ ಒಂದ್ ನಿಮಿಷ. ಅಜ್ಜಿ ಅಜ್ಜಿ ಬಿಡಿ ಅಮ್ಮ. ಬಿಡಿ, ನೀವ್ ಕೂತ್ಕೊಳ್ಳಿ. ತುಂಬಾ ಭಾರ ಜಾಸ್ತಿ ಆಯ್ತು, ಅದಕ್ಕೆ ಎತ್ಕೊಳಕ್ ಆಗ್ಲಿಲ್ವಮ್ಮ. ಸರಿ, ನೀವೀಗಿಂದ ತಗೊಂಡು ಹೋಗೋದ್ ಬೇಡ, ನಾನು ಹೋಗಿ ರೇಷನ್ ತಗೊಂಡ್ ಬರ್ತೀನಿ. ಆಮೇಲೆ ನಾನೇ ಇದನ್ನ ನಿಮ್ ಮನೆಗೆ ತಂದು ಕೊಡ್ತೀನಿ. ಪುಟ್ಟಿ, ಹಾ ಸರ್. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಕೈಲಾಗದವ್ರಿಗೆ ತುಂಬಾನೇ ಸಹಾಯ ಮಾಡ್ತಾ ಇದೀಯ. ಈಗಿನ ಕಾಲದಲ್ಲಿ ನಿನ್ನಂತ ಒಳ್ಳೆ ಮನಸ್ಸು ಬೇರೆ ಯಾರಿಗೂ ಬರೋದಿಲ್ಲಮ್ಮ.